ಟಾಕ್ಸಿಕ್ನಲ್ಲಿ ಒಬ್ಬಿಬ್ರು ನಾಯಕಿಯಲ್ಲ, 5 ನಾಯಕಿಯರು ಇದ್ದಾರೆ. ಇಲ್ಲಿವರೆಗೂ ಅವ್ರ ಫಸ್ಟ್ ಲುಕ್ ರಿಲೀಸ್ ಮಾಡಿದ್ ಬಿಟ್ರೆ ಚಿಕ್ಕದೊಂದು ಸುಳಿವನ್ನೂ ಬಿಟ್ಕೊಟ್ಟಿಲ್ಲ. ಕಿಯಾರಾ ಅಡ್ವಾನಿ, ರುಕ್ಮಿಣಿ ವಸಂತ್, ತಾರಾ ಸುತಾರಿಯಾ, ಹುಮಾ ಕುರೇಶಿ ಜೊತೆ ನಯನತಾರಾ ಕೂಡ ಇಬ್ರು. ಈ ಸಿನಿಮಾದ ಬಿಗ್ ಹೈಲೈಟ್ ಅಂದ್ರೆ ಅದು ನಯನತಾರಾ. ದಕ್ಷಿಣ ಭಾರತದ ಲೇಡಿ ಸೂಪರ್ ಸ್ಟಾರ್ ನಟಿಸಿದ ಸಿನಿಮಾ ಸೋತಿಲ್ಲ, ಬದಲಿಗೆ ಬಾಕ್ಸ್ ಆಫೀಸ್ನಲ್ಲಿ ದಾಖಲೆ ಬರೆದಿವೆ. ಹೀಗಾಗಿ ನಯನತಾರಾಗೆ ಸಿಕ್ಕಾಪಟ್ಟೆ ಬೇಡಿಕೆ. ಅಷ್ಟು ಸುಲಭಕ್ಕೆ ನಯನತಾರಾ ಸಿನಿಮಾವನ್ನು ಒಪ್ಕೊಳ್ಳೋದಿಲ್ಲ. ಅವ್ರ ಪಾತ್ರಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ, ಆ ಪಾತ್ರಕ್ಕೆ ಸಿಗುವ ಸಂಭಾವನೆ ಎಷ್ಟು ಅನ್ನೋದನ್ನ ಲೆಕ್ಕ ಹಾಕ್ತಾರೆ. ಸಿನಿಮಾ ಬಿಡುಗಡೆಯ ಹೊಸ್ತಿಲಲ್ಲಿ ಇರುವಾಗಲೇ ಟಾಕ್ಸಿಕ್ಗೆ ನಯನತಾರಾ ಪಡೆದಿರೋ ಸಂಭಾವನೆ ಬಗ್ಗೆ ಚರ್ಚೆ ಆಗ್ತಿದೆ. ಟಾಕ್ಸಿಕ್ನಲ್ಲಿ ಗಂಗಾ ಪಾತ್ರದಲ್ಲಿ ಲೇಡಿ ಸೂಪರ್ ಸ್ಟಾರ್ ನಯನತಾರಾ ಕಾಣಿಸ್ಕೊಂಡಿದ್ದಾರೆ. ಇತ್ತೀಚೆಗೆ ರಿಲೀಸ್ ಮಾಡಿದ್ದ ಪೋಸ್ಟರ್ನಲ್ಲಿ ನಯನತಾರಾ ಮಾಡರ್ನ್ ಡ್ರೆಸ್ನಲ್ಲಿ ಸಿಕ್ಕಾಪಟ್ಟೆ ಸ್ಟೈಲಿಶ್ ಲುಕ್ ಕೊಟ್ಟಿದ್ದಾರೆ. ಗನ್ ಹಿಡಿದು ನಿಂತಿರುವ ನಯನತಾರಾ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ಸುಳಿವು ಕೊಟ್ಟಿದ್ದಾರೆ. ಹೀಗಾಗಿ ಸಿನಿಮಾ ಮೇಲಿನ ನಿರೀಕ್ಷೆ ಕೂಡ ದುಪ್ಪಟ್ಟಾಗಿದೆ. ಇನ್ನು ನಯನತಾರಾ ಟಾಕ್ಸಿಕ್ನಲ್ಲಿ ನಟಿಸುವುದಕ್ಕೆ ದುಬಾರಿ ಸಂಭಾವನೆಗೆ ಬೇಡಿಕೆ ಇಟ್ಟಿದ್ದರೆಂಬ ಸುದ್ದಿನೂ ಹರಿದಾಡ್ತಿದೆ. ನಯನತಾರಾ ಟಾಕ್ಸಿಕ್ ಸಿನಿಮಾಗೆ ದೊಡ್ಡ ಸಂಭಾವನೆ ಪಡೆದಿದ್ದಾರೆ ಎಂದು ಚಿತ್ರರಂಗದಲ್ಲಿ ಸುದ್ದಿಯೊಂದು ಹರಿದಾಡುತ್ತಿದೆ. ಈ ಸಿನಿಮಾಗಾಗಿ ನಯನತಾರಾ ಮೊದಲಿಗೆ 18 ಕೋಟಿ ರೂಪಾಯಿ ಸಂಭಾವನೆಗೆ ಬೇಡಿಕೆ ಇಟ್ಟಿದ್ದರಂತೆ. ಬಳಿಕ ನಿರ್ಮಾಣ ಸಂಸ್ಥೆಗಳು ಹಾಗೂ ನಿರ್ದೇಶಕಿ ಗೀತು ಮೋಹನ್ ದಾಸ್ ಚೌಕಾಸಿ ಮಾಡಿದ ಬಳಿಕ ನಯನತಾರಾ ಅಂತಿಮವಾಗಿ 12 ಕೋಟಿ ರೂಪಾಯಿ ಸಂಭಾವನೆ ಪಡೆಯಲು ಒಪ್ಪಿಕೊಂಡಿರು ಎಂಬ ಸುದ್ದಿ ಸ್ಯಾಂಡಲ್ವುಡ್ನಲ್ಲಿ ಹರಿದಾಡುತ್ತಿದೆ. ಈ ಬಗ್ಗೆ ಚಿತ್ರರಂಗ ಅಧಿಕೃತ ಮಾಹಿತಿ ಬಿಟ್ಟುಕೊಟ್ಟಿಲ್ಲ. ಟಾಕ್ಸಿಕ್ ಸಿನಿಮಾಗೆ ರವಿ ಬಸ್ರೂರ್, ವಿಶಾಲ್ ಮಿಶ್ರಾ ಸೇರಿದಂತೆ ಹಲವು ಮಂದಿ ಸಿನಿಮಾಗೆ ಸಂಗೀತ ನೀಡಿದ್ದಾರೆ. ವಿಶಾಲ್ ಮಿಶ್ರಾ ಕಂಪೋಸ್ ಮಾಡಿರುವ ತಬಾಹಿ ಹಾಡು ಕಿಕ್ ಕೊಡುತ್ತಿದೆ. ಇನ್ನು ಟಾಕ್ಸಿಕ್ ಚಿತ್ರವು ಯುಗಾದಿ, ರಂಜಾನ್ ಹಬ್ಬಗಳ ಸಂಭ್ರಮದಲ್ಲಿ ಮಾರ್ಚ್ 19ರಂದು ವಿಶ್ವದಾದ್ಯಂತ ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಹಾಗೂ ಹಿಂದಿ ಭಾಷೆಯಲ್ಲಿ ಬಿಡುಗಡೆಯಾಗಲಿದೆ.